ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಶುರುವಾಗಕ್ಕೆ ಇನ್ನು ಒಂದು ತಿಂಗಳಿಗೆ ಗುರು, ಆಲ್ಮೋಸ್ಟ್ ಅಲ್ಲಿ ಅಷ್ಟೇನೆ. ಯಾಕಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಒಂದು ಲೋಗೋ ಆಗಲಿ ಪ್ರೋಮೋ ಆಗಲಿ ರಿಲೀಸ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಈಗ ಈ ವಿಡಿಯೋದಲ್ಲಿ ಮಾತಾಡೋ ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ 9 ತೆಲುಗು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಆ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಬರ್ತಾ ಇದೆ, ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಬರುತ್ತಾ, ಈ ರೀತಿ ಎಲ್ಲ ಹಣ ಎಲ್ಲ ಖರ್ಚು ಮಾಡ್ತಾರ? ಏನಕ್ಕಂದ್ರೆ ಬಿಗ್ ಬಾಸ್ ಶುರುವಾಗಿಂತ ಮುಂಚೆನೆ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಆ ಕಾನ್ಸೆಪ್ಟ್ ಏನಾದ್ರು ಇದಕ್ಕಿಂತ ಮುಂಚೆ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಏನಾದ್ರು ಬಂದಿತ್ತಾ? ಆ ರೀತಿ ಏನ್ ಮಾಡ್ತಾ ಇದ್ದಾರೆ? ಅಗ್ನಿ ಪರೀಕ್ಷೆ ಅಂತ ಹೊಸದಾಗಿ ಶುರು ಮಾಡಿದ್ದಾರೆ. ಮತ್ತೆ ಆ ಅಗ್ನಿ ಪರೀಕ್ಷೆಯಲ್ಲಿ ಏನಿದೆ, ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿ ಇರುತ್ತೆ, ಕಾಮನ್ ಮ್ಯಾನ್ಸ್ ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಈಗ ಮಾಡಲು ಸಾಧ್ಯನಾ, ಕನ್ನಡದಲ್ಲೇ ಈಗ ಮಾಡಲು ಯಾಕೆ ಸಾಧ್ಯ ಇಲ್ಲ, ಯಾಕೆ ಈ ರೀತಿ ಮಾಡಲ್ಲ, ಒಂದ್ ವೇಳೆ ಮಾಡಿದ್ರೆ ಸೀಸನ್ 12 ಇದೇ ರೀತಿ ಮಾಡ್ತಾರ, ಯಾವ ರೀತಿ ಇದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಮಾತಾಡೋಣ. ಅಗ್ನಿ ಪರೀಕ್ಷೆ ಅಂತೇಳಿ ಬಿಗ್ ಬಾಸ್ ಸೀಸನ್ 9 ತೆಲುಗಲ್ಲಿ ಒಂದು ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಟೈಮಲ್ಲಿ ನಿಮಗೆ ಒಂದು ವಿಷಯ ಹೇಳಲು ಇಷ್ಟಪಡ್ತೀನಿ. ಏನಂದ್ರೆ DDTV ಕನ್ನಡ ಅಂತ ಈ ಚಾನಲ್ ಹೆಸರು, DDTV ತೆಲುಗು ಅಂತ ಇದೆ. ಅದರಲ್ಲಿ ತೆಲುಗಲ್ಲಿ ಆ ಒಂದು ಎಪಿಸೋಡ್ ರಿವ್ಯೂಸ್ ಆಗಲಿ, ತೆಲುಗು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಆಗಲಿ, ಒಂದು ಪ್ರೋಮೋ ರಿವ್ಯೂಸ್ ಆಗಲಿ ತುಂಬಾನೇ ಸಿಗುತ್ತೆ. ಯಾರಾದ್ರೆ ತೆಲುಗು ಅರ್ಥ ಆಗುತ್ತೋ, ತೆಲುಗು ಬಿಗ್ ಬಾಸ್ ನೋಡ್ತಿರೋ ಅವರು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಖಂಡಿತವಾಗ್ಲಿ ಈ ಚಾನಲ್ ಎಲ್ಲ ತೆಲುಗು ಬಿಗ್ ಬಾಸ್ ಬಗ್ಗೆ ಬರಲ್ಲ, ಬಟ್ ಅಲ್ಲಿ ಏನಾಗ್ತಿದೆ ಮಾತ್ರ ಮಾತಾಡ್ತೀನಿ. ಎಪಿಸೋಡ್ ರಿವ್ಯೂ ಬೇಕಾ, ಪ್ರೋಮೋ ರಿವ್ಯೂ ಬೇಕಾ, ಯಾರು ಎಲಿಮೆಂಟ್ ಅಪ್ಡೇಟ್ ಬೇಕಾ, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬೇಕಾ, ತೆಲುಗು ಬೇಕಂದ್ರೆ DDTV ತೆಲುಗು ಅಂತ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಖ್ಯವಾಗಿ ಮಾತಾಡೋಣ ಅಗ್ನಿ ಪರೀಕ್ಷೆ ಅಂತ. ಖಂಡಿತವಾಗ್ಲೂ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಾಮನ್ ಮ್ಯಾನ್ಸ್ ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ತೆಲುಗು ಬಿಗ್ ಬಾಸ್ ಅಲ್ಲಿ ಮುಂಚೆನೆ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರು. ಆ ಅನೌನ್ಸ್ಮೆಂಟ್ ಕೊಟ್ಟಾಗ ಏನಾಗಿತ್ತು ಅಂದ್ರೆ ಸುಮಾರಾಗಿ 18,000 ಜನ ವಿಡಿಯೋ ಮಾಡಿ ಕಳಿಸಿದ್ರಂತೆ ಅವ್ರಿಗೆ. 18,000 ಜನ ವಿಡಿಯೋ ಮಾಡಿ ನನ್ನ ಬಿಗ್ ಬಾಸ್ ತಗೊಳ್ಳಿ, ಈ ಕಾರಣಕ್ಕೆ ತಗೊಳ್ಳಿ, ಆ ಕಾರಣಕ್ಕೆ ತಗೊಳ್ಳಿ ಅಂತೇಳಿ 18,000 ಜನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿ ಅಂತ ಕಳಿಸಿದ್ರೆ ಅದ್ರಲ್ಲಿ ಇವ್ರು ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಜನ ಗೊತ್ತಾ? 15 ಜನ ಮಾತ್ರ. ಮತ್ತೆ ಆ ಪ್ರೊಸೆಸ್ ಏನಾಗುತ್ತೆ ಅಂದ್ರೆ ಆ 18,000 ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಯಾರ ವಿಡಿಯೋ ಚೆನ್ನಾಗಿದೆ, ಇವ್ರು ಯಾವ ರೀತಿ ಮಾಡ್ತಾ ಇದಾರೆ, ಇವ್ರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು, ಸೋಷಿಯಲ್ ಮೀಡಿಯಾ ಯಾವ ರೀತಿ ಇದಾರೆ, ಇವರ ಕೆಲಸ ಏನು, ಇವ್ರ ಹ್ಯಾಬಿಟ್ ಏನು, ಏನ್ ವರ್ಕ್ ಮಾಡ್ತಾರೆ, ನಮ್ಮ ಇಂಡಿಯಾದಾರ ಫಾರಿನರ್ಸ, ಈ ರೀತಿ ಹಲವಾರು ಬರುತ್ತೆ. ಆ ರೀತಿಯಾಗಿ ತಗೊಂಡಾಗ ಅದರಲ್ಲಿ ಸುಮಾರಾಗಿ 40 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 18,000 ಜನದಲ್ಲಿ 40 ಜನ ಇವರು ಪರವಾಗಿಲ್ಲ, ಏನೋ ಒಂದು ಕಾರಣಕ್ಕೆ ಇವ್ರನ್ನ ಬಿಗ್ ಬಾಸ್ ಅಲ್ಲಿ ತಗೋಬಹುದು ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಆ 40 ಜನದಲ್ಲಿ ಈಗ 15 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಗ್ರೂಪ್ ಡಿಸ್ಕಷನ್ ಅಂತ ಬಂದಾಗ, ಒಂದು ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಾಗ ಈ ರೀತಿ ಮಾತಾಡೋ, ಇದ್ರ ಬಗ್ಗೆ ಮಾತಾಡೋ. ಸಿಂಪಲ್ ಆಗಿ ಹೇಳ, ನಾನು ಈಗ ಒಂದು ಗಂಡು ಹೆಣ್ಣಿರುತ್ತೆ, ಲವ್ ಮಾಡೋದ್ರಲ್ಲಿ ಅತಿ ಹೆಚ್ಚು ತಪ್ಪು ಮಾಡೋದು ಯಾರು ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಆದ್ರೆ ಡಿಫೈನ್ ಮಾಡ್ಕೋಬೇಕು, ಫಿಮೇಲ್ ಆಗ್ಲಿ ಮೇಲ್ ಆಗಿ ಡಿಫೈನ್ ಮಾಡ್ಕೋಬೇಕಲ್ಲಿ. ಡಿಫೈನ್ ಮಾಡಿದಾಗ ಆ ಡಿಫೈನ್ ಅಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೋ, ಯಾರ ಮಾತಲ್ಲಿ ತುಂಬಾ ಒಂದು ವಾಲ್ಯೂಷನ್ ಇರುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಹಂಗಂತ ಅಲ್ಲಿ ತಪ್ಪು ಮಾಡ್ಬೇಕಂತ ಕೇವಲ ಆ ಟಾಪಿಕ್ ಎಲ್ಲ ಹಲವಾರು ಟಾಪಿಕ್ ಕೊಡ್ತಾರೆ. ಮಾತಾಡಕ್ಕೆ ಮುಜುಗರ ಪಡುತ್ತೆ ಅಂತ ಟಾಪಿಕ್ ಕೊಡ್ತಾರೆ ಅಲ್ಲಿ. ಆ ಟಾಪಿಕ್ ಕೊಟ್ಟಾಗ ನಾವು ಮನಸ್ಫೂರ್ತಿಯಾಗಿ ನಮ್ಮ ಒಂದು ಮನಸ್ಸಿನಿಂದ ಮಾತಾಡ್ಬೇಕು. ಆ ರೀತಿ ಕೊಟ್ಟಾಗ ಅದರಲ್ಲಿ ಎಲ್ಲ ಜೊಳ್ಳೆಲ್ಲ ತೆಗೆದು ಹೊರಗೆ ಬಿಸಾಕಿದ್ರೆ ಮಿಕ್ಕಿರೋದೆ 4 ಜನ. 4 ಜನದಲ್ಲಿ 4 ಜನ ಅಲ್ಲ, 15 ಜನ. ಈ 15 ಜನ 4 ಜನ ಜಡ್ಜಸ್ ಇರ್ತಾರೆ. ಒಬ್ರು ಬಂದ್ಬಿಟ್ಟು ಶ್ರೀಮುಖಿ ಅಂತ ಗೊತ್ತೇ ಇರುತ್ತೆ, ಅವರು ಇದಕ್ಕೆ ಆಂಕರ್ ಆಗಿರ್ತಾರೆ. ಜಡ್ಜಸ್ ಬಂದ್ಬಿಟ್ಟು ಅಭಿಜಿತ್ ಅಂತ, ಬಿಂದು ಮಾಧವಿ ಮತ್ತು ನವದೀಪ್ ಇವ್ರು ಇದ್ದಾರೆ. ಇವ್ರನ್ನ ಜಡ್ಜಸ್ ಆಗಿ ಇವ್ರನ್ನ ಟಾಸ್ಕ್ ಎಲ್ಲ ಕೊಡ್ತಾರೆ. ಅಗ್ನಿ ಪರೀಕ್ಷೆ ಅಂತ ಶುರುವಾಗಿದೆ. ಈ 3 ಜಡ್ಜಸ್ಗಳು ಅವ್ರು ಕೊಡುವ ಟಾಸ್ಕ್ ಆಗ್ಲಿ, ಅವ್ರು ಕೊಡುವ ಟಾರ್ಚರ್ ಆಗ್ಲಿ, ಅವ್ರು ಕೊಡುವ ಒಂದು ನಾಲೆಡ್ಜ್ ಆಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಒಂದು ಅಗ್ರೆಷನ್ ಆಗಲಿ, ಅಗ್ರೆಸಿವ್ ಆಗಲಿ, ಇವೆಲ್ಲನೂ ಅವ್ರು ಏನು ಮಾಡಬೇಕು, ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ರಿಯಾಕ್ಟ್ ಮಾಡೋದಾಗ್ಲಿ, ಇದು ಮಾಡೋದಾಗ್ಲಿ, ಅದನ್ನ ನಮಗೆ ಟೆಲಿಕಾಸ್ಟ್ ಮಾಡಿ ತೋರಿಸ್ತಾರೆ. ಇಲ್ಲಿ ನೋಡಿ, ಬಿಗ್ ಬಾಸ್ ಶುರುವಾಗಿಂತ ಮುಂಚೆಲಿ ಎಲಿಮಿನೇಟ್ ಆಗ್ತಾರೆ ಗುರು. ಯಾಕಂದ್ರೆ ಆ 15 ಜನ ಇರಲ್ಲ, ಆ 15 ಜನದಲ್ಲಿ ಸೆಲೆಕ್ಟ್ ಮಾಡೋದು 5 ಜನನ್ನ. ಇನ್ನು 10 ಜನ ಗೆಟ್ ಔಟ್ ಮಾಡ್ತಾರೆ. ಅವ್ರಿಗೆ ನಾವು ವೋಟ್ ಮಾಡಬೇಕು. ಈಗ ಆಕ್ಚುಲಿ ಇವ್ರಿಗೆ ಏನಂದ್ರೆ, ಈಗ ಸೆಲೆಕ್ಟ್ ಆಗಿರಲ್ಲ 40 ಜನ ಸೆಲೆಕ್ಟ್ ಆಗಿದ್ರಲ್ಲ, ಅವ್ರಿಗೆ ಟಿಫನ್, ಕ್ಯಾಮ್ರಾಮ್ಯಾನ್ ಬೇಕು, ಅವ್ರಿಗೆ ಎಲ್ಲ ಟಾಸ್ಕ್ ಆಡಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು,
ತುಂಬಾ ಖರ್ಚಾಗುತ್ತೆ, ತುಂಬಾ ಪ್ರೊಡ್ಯೂಸಿಂಗ್ ಕೂಡ ಆಗುತ್ತೆ ಅಮೌಂಟ್ ಅಲ್ಲಿ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇದು ನಮ್ಮ ಕನ್ನಡದಲ್ಲಿ ಸಾಧ್ಯನಾ ಅಂತ ನಾವು ಲಾಸ್ಟ್ ಅಲ್ಲಿ ಒಂದು ನಿಮ್ಗೆ ಪ್ರಶ್ನೆ ಬರ್ಬೋದು. ನಾವು ಆಲ್ರೆಡಿ ಲಾಸ್ಟ್ ಸೀಸನ್ ಅಲ್ಲೇ ಎಲ್ಲ ಮಾಡಿದೇವಲ್ಲ ಗುರು, ಏನಂತ ನಾವು ಸೆಲೆಕ್ಟ್ ಮಾಡಿದ್ವಿ, ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಗಕ್ಕೆ ಹೋಗ್ಬೇಕಾ, ಇವ್ನು ತಗೋಬೇಕಾ ಬೇಡ ಅಂತ. ಆನ್ ದ ಸ್ಪಾಟ್ ಅಲ್ಲಿ ಕೂಡ ಲಾಸ್ಟ್ 10th ಸೀಸನ್ ಅಲ್ಲಿ ಇವ್ರು ಹೋಗ್ಬೇಕಾ ಬೇಡ ಅಂತ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಆ ರೀತಿ ಅಲ್ಲ, ಶೂಟ್ ಮಾಡ್ತಾರೆ, 15 ದಿನ ನಮಗೆ ತೋರಿಸ್ತಾರೆ, ತೋರ್ಸಾದ್ಮೇಲೆ ಅವ್ರನ್ನ ಇರ್ಬೇಕಾ ಬೇಡವಾ ಅಂತ ನಾವು ಸೆಲೆಕ್ಟ್ ಮಾಡೋದು, ಆ ರೀತಿ ಇರುತ್ತೆ. ಆದ ಕಾರಣ ಈ ರೀತಿ ನಮ್ಮ ಕನ್ನಡದಲ್ಲಿ ಬರಕ್ ಸಾಧ್ಯನಾ ಅಂತ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಆಲ್ಮೋಸ್ಟ್ ಆಲ್ 40 ಜನ 18,000 40 ಜನ ಮಾಡಿ, 40 ಜನ 15 ಜನ ಮಾಡಿ, 15 ಜನ 5 ಜನ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಪ್ಯೂರ್ ಕಾಮನ್ ಮ್ಯಾನ್ಸ್ ಇದ್ದಾರೆ, ಯಾರು ಸೆಲೆಬ್ರಿಟಿಗಳಲ್ಲ. 5,000 10,000 ಫಾಲೋವರ್ಸ್ ಇರೋರು ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಆ ರೀತಿ ಎಲ್ಲ ತಗೊಂಡಿದ್ದಾರೆ. ಆದ ಕಾರಣ ಈ ರೀತಿ ನಮ್ಮ ಕನ್ನಡದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ, ಈ ರೀತಿ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ, ಸೆಪ್ಟೆಂಬರ್ 22ರಿಂದ ಆಗಸ್ಟ್ 5ವರೆಗೂ ಈ ಅಗ್ನಿಯ ಪರೀಕ್ಷೆ ಶುರುವಾಗುತ್ತೆ. ಅದಾದ್ಮೇಲೆ ರಿಯಾಲಿಟಿ ಶೋ ಶುರುವಾಗುತ್ತೆ, ಬಿಗ್ ಬಾಸ್ ಸೀಸನ್ 9 ತೆಲುಗು ಅಂತ. ಅದೇ ರೀತಿಯಾಗಿ ನಮ್ಮ ಕನ್ನಡ ಸೀಸನ್ 12 ಯಾವ ರೀತಿ ಅಲ್ಲ ತುಂಬಾ ಅಚ್ಚುಕಟ್ಟಾಗಿ ಹೊಸ ಮನೆ ಕಟ್ತಾ ಇದ್ದಾರೆ, ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ. ಕಿಚ್ಚ ಸರ್ಗಳು ಹೊಸ ಉರುಪಾಗಿ ಆಂಕರ್ ಆಗಿ ಬರ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಎಲ್ಲ ಸಿಗುತ್ತೆ ಅಂತ. ನಮ್ಮ ಕನ್ನಡದಲ್ಲಿ ಇದೇ ರೀತಿಯಾದ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ನನ್ಗನ್ಸಿ ಮಟ್ಟಿಗೆ ಅಲ್ಲಿ ಕೇವಲ 18,000 ಬಂದಿರ್ಬೋದು, ಇಲ್ಲಿ ಲಕ್ಷಾನುಗಟ್ಲೆ ಕೂಡ ವಿಡಿಯೋ ಮಾಡಿ ಬಿಡ್ತಾರೆ ಕೂಡ, ಏನಕ್ಕೆ ಅದನ್ನು ಸೆಲೆಕ್ಟ್ ಮಾಡಿ ಅಂತ. ವಿಶೇಷ ಏನಂದ್ರೆ ಅಲ್ಲಿ ಒಂದು ಇಂಗ್ಲೆಂಡ್ ಇಂದ UK ಇಂದ ಒಬ್ಬ ಲೇಡಿ ಬಂದಿದ್ದಾರೆ ಅಂತ, ಆ ಒಂದು ಬಿಗ್ ಬಾಸ್ ಆಡ್ಬೇಕು, ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಅವ್ರನ್ನ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅಂತೆ. ನೋಡೋಣ. ಹೇಳ್ದಲ್ಲ, ಮುಖ್ಯವಾಗಿ ತೆಲುಗು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಬೇಕಂದ್ರೆ DDTV ತೆಲುಗು ಅಂತ ಚಾನಲ್ ಇದೆ, ಅದ್ರ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.